ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ ಕರ್ನಾಟಕ TET 2024 ಆಲ್ರೆಡಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅದರಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಕುರಿತು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೇನೆ ನಾನು. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಕರ್ನಾಟಕ TETಗೆ ಕನ್ಸರ್ನ್. ಸೊ ಟೋಟಲ್ ಆಗಿ 2 ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1 ಆಗಲಿ ಪೇಪರ್ 2 ಆಗಲಿ ನಿಮಗೆ ಟೋಟಲ್ ಕ್ವಶನ್ಸ್ ಇರೋದು 150 ಕ್ವಶನ್ಸ್ ಇರುತ್ತೆ. ಓಕೆ, ಕರ್ನಾಟಕ TETಯಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್, ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರುವುದಿಲ್ಲ. ಫಸ್ಟ್ ಆಫ್ ಆಲ್ 150 ಕ್ವಶನ್ಸ್ಗಳಿರುತ್ತೆ. ಅದರ ಜೊತೆಗೆ ನಿಮ್ಮ ಟೈಮ್ ಡ್ಯೂರೇಷನ್ ಕೂಡ 150 ಮಿನಿಟ್ಸ್, 150 ಮಿನಿಟ್ಸ್ ಆ್ಯಂಡ್ 150 ಕ್ವಶನ್ಸ್. ಸೊ ಹಾಗಾಗಿ ನೀವು ಹೇಗೆ ಸೊಲ್ಯೂಷನನ್ನು ಸಾಲ್ವ್ ಮಾಡ್ತೀರಾ ಕ್ವಶನ್ ಪೇಪರನ್ನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಹೌ ಟು ಯುಟಿಲೈಸ್ ದಟ್ 150 ಮಿನಿಟ್ಸ್ ಫಾರ್ ದಿ 150 ಕ್ವಶನ್. ಈ ಒಂದು ಇನ್ಫಾರ್ಮೇಷನ್ ಹೇಗಿದೆ ಅಂತ ನೋಡ್ತಾ ಬಂದರೆ, ನೀವು ಟೈಮ್ ಡ್ಯೂರೇಷನ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೊಗೊಂಡು 150 ಮಿನಿಟ್ಸ್ನಲ್ಲಿ ಎಷ್ಟು ಕ್ವಶನನ್ನು ನೀವು ಸಾಲ್ವ್ ಮಾಡ್ತೀರಾ, ಹೌ ಮೆನಿ ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಸಾಲ್ವ್. You collect the previous year question paper and try to answer all the questions in 150 minutes. How much questions you are answering, make time duration, set the alarm clock and try to speed your answer writing skills. Okay, so for that reason total 150 questions, try to utilize 150 minutes for 150 questions. Thank you.